ಒಂದು ಕಡೆ ಡಿಕೆ ಸಾಫ್ಟ್ ಹಿಂದುತ್ವದ ಚರ್ಚೆ ಜೋರಾಗಿದೆ. ಇದರ ನಡುವೆ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಡಿಕೆಶಿ. ಡಿಸಿಎಂ ಡಿಕೆಶಿಯಿಂದ ಟೆಂಪಲ್ ರನ್ ಆರಂಭ. ಉಡುಪಿ ಕಾಪು ಶ್ರೀ ಹಳೆ ಮಾರಿಗುಡಿ ದೇಗುಲಕ್ಕೆ ಭೇಟಿ. ಶ್ರೀ ಹಳೆ ಮಾರಿಗುಡಿ ದೇಗುಲಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ಕೊಟ್ಟಿದ್ದು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿ. ಮಾರಿಗುಡಿ ಗದ್ದುಗೆ ಪ್ರತಿಷ್ಠಾನದ ಕಾರ್ಯಕ್ರಮ ಇದು. 10 ದಿನ ನಡೆಯುವಂತಹ ಕಾಪು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಮಾರಿಗುಡಿ ಗದ್ದುಗೆ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ. ಒಂದು ಕಡೆ ಅವರು ಮಹಾಕುಂಭ ಮೇಳಕ್ಕೆ ಭೇಟಿ ಕೊಟ್ಟದ್ದಿರಬಹುದು, ಮಹಾಶಿವರಾತ್ರಿಯ ದಿನ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಿರಬಹುದು. ಇದೆಲ್ಲವೂ ಸಾಫ್ಟ್ ಹಿಂದುತ್ವದ ಪಾಲನೆ ಆಗ್ತಾ ಇದೆ ಡಿಸಿಎಂ ಡಿಕೆಶಿಯಿಂದ ಅಂತ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಡಿಸಿಎಂ ಡಿಕೆಶಿ ತಮ್ಮ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಉಡುಪಿ ಕಾಪು ಶ್ರೀ ಹಳೆ ಮಾರಿಗುಡಿ ದೇಗುಲಕ್ಕೆ ಅವರು ಭೇಟಿ ಕೊಟ್ಟಂತಹ ಚಿತ್ರಣ ನೋಡ್ತಾ ಇದ್ದೀವಿ. ಶ್ರೀ ಹಳೆ ಮಾರಿಗುಡಿ ದೇಗುಲಕ್ಕೆ ಡಿಸಿಎಂ ಭೇಟಿ ಕೊಟ್ಟು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಹಳ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ ಡಿಸಿಎಂ ಡಿಕೆಶಿ ಪ್ರತಿ ಹೆಜ್ಜೆ ಇಡ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕುಂಭಮೇಳ ಭಾಗಿ, ಇಶಾ ಫೌಂಡೇಶನ್ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು. ಇದೆಲ್ಲವೂ ಅವರದ್ದೇ ಪಕ್ಷದ ನಾಯಕರುಗಳಿಂದ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಷ್ಟಾಗಿಯೂ ತಲೆ ಕೆಡಿಸಿಕೊಳ್ಳದ ಡಿಕೆಶಿ ತಮ್ಮ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. 10 ದಿನ ನಡೆಯುವಂತಹ ಕಾಪು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದಾರೆ. ಮೊದಲಿಂದಲೂ ಕೂಡ ದೇಗುಲಗಳಿಗೆ, ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗಿಯಾಗೋದು ಡಿಕೆಶಿ ರೂಢಿ. ಆದರೆ ಇತ್ತೀಚೆಗಿನ ರಾಜಕೀಯ ಬೆಳವಣಿಗೆ ಏನಿದೆ ಅದು ಅವರ ಪ್ರತಿ ಭೇಟಿಯ ಮೇಲೂ ಕೂಡ ಕಾಂಗ್ರೆಸ್ ನಾಯಕರಿಂದಲೇ ಬಹಳಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇತ್ತು. ಇದರ ನಡುವೆ ಕೂಡ ಟೆಂಪಲ್ ರನ್ ಮುಂದುವರೆದಿದೆ. ಶ್ರೀ ಹಳೆ ಮಾರಿಗುಡಿ ದೇಗುಲಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ಕೊಟ್ಟಂತಹ ಚಿತ್ರಣ ನೋಡ್ತಾ ಇದ್ದೀವಿ. ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗಿದ್ದಾರೆ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೀನಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು ಇದೆಲ್ಲವೂ ಕೂಡ ನನ್ನ ವೈಯಕ್ತಿಕ ವಿಚಾರ ಅನ್ನುವಂತಹ ಸ್ಪಷ್ಟನೆ ಈ ಹಿಂದೆಯೇ ಡಿಕೆಶಿ ಕೊಟ್ಟಿದ್ರು. ಎಸ್, ಡಿಸಿಎಂ ಡಿಕೆಶಿ ಈ ಟೆಂಪಲ್ ರನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿ ನಾಯಕರಿಂದಲೂ ಕೂಡ ಟೀಕೆ ಟಿಪ್ಪಣಿಗಳು ಗುರಿಯಾಗಿದ್ದು. ಮಾಜಿ ಸಚಿವ ಸುನಿಲ್ ಕುಮಾರ್ ಕೂಡ ವ್ಯಂಗ್ಯವಾಡಿದ್ರು. ಅದಕ್ಕೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಶಾಸಕರು ಹೇಳಿದ್ದಾರೆ ನಿಮ್ಮ ತರದ ನಾಯಕತ್ವ ಬೇಕು ಅಂತ, ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವ. ಸುನಿಲ್ ಕುಮಾರ್ ಒಳ್ಳೇದಾಗ್ಲಿ, ಸುನಿಲ್ ಸ್ವಾಗತ ಮಾಡಿದ್ದಾರೆ, ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ರಾಜ್ಯಕ್ಕೂ ಒಳ್ಳೇದಾಗ್ಲಿ, ಅವ್ರ ಮನೆನ ಸರಿ ಮಾಡ್ಕೊಳ್ಳಿ. ನಮಸ್ಕಾರ. ಉಡುಪಿ ಶಾಸಕರು ಹೇಳಿದ್ದಾರೆ ನಿಮ್ಮ ತರದ ನಾಯಕತ್ವ ಬೇಕು ಅಂತ, ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವ. ಸುನಿಲ್ ಕುಮಾರ್ ಒಳ್ಳೇದಾಗ್ಲಿ, ಸುನಿಲ್ ಸ್ವಾಗತ ಮಾಡಿದ್ದಾರೆ, ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ರಾಜ್ಯಕ್ಕೂ ಒಳ್ಳೇದಾಗ್ಲಿ, ಅವ್ರ ಮನೆನ ಸರಿ ಮಾಡ್ಕೊಳ್ಳಿ. ನಮಸ್ಕಾರ. ಉಡುಪಿ ಶಾಸಕರು ಹೇಳಿದ್ದಾರೆ ನಿಮ್ಮ ತರದ ನಾಯಕತ್ವ ಬೇಕು ಅಂತ, ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವ. ಸುನಿಲ್ ಕುಮಾರ್ ಒಳ್ಳೇದಾಗ್ಲಿ, ಸುನಿಲ್ ಸ್ವಾಗತ ಮಾಡಿದ್ದಾರೆ, ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ರಾಜ್ಯಕ್ಕೂ ಒಳ್ಳೇದಾಗ್ಲಿ, ಅವ್ರ ಮನೆನ ಸರಿ ಮಾಡ್ಕೊಳ್ಳಿ. ನಮಸ್ಕಾರ. ನಾನು ಯಾವ ದೇಗುಲಕ್ಕೆ ಹೋದ್ರೂ ಕೂಡ ಸಂಚಲನ, ಕುಂಭಮೇಳಕ್ಕೆ ಹೋದ್ರೂ ದೊಡ್ಡ ಸುದ್ದಿ ಆಗತ್ತೆ ಅಂತ ಡಿಸಿಎಂ ಡಿಕೆಶಿ ಉಡುಪಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಕುಂಭಮೇಳದಲ್ಲಿ ನೀರಿಗೆ ಜಾತಿ ಇದೆಯಾ? ನೀವೇ ಹೇಳಿ, ನೀರಿಗೇನಾದ್ರೂ ಜಾತಿ ಇದೆಯಾ, ಪಾರ್ಟಿ ಇದೆಯಾ? ಕುಂಭಮೇಳದಲ್ಲಿ ಭಾಗಿಯಾಗಿರೋದ್ರಲ್ಲಿ ತಪ್ಪೇನಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಮೇಲೆ ಕೇಳಿಬಂದಂತಹ ಆಕ್ಷೇಪಗಳಿಗೆ, ಟೀಕೆ ಟಿಪ್ಪಣಿಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಉಡುಪಿಯಲ್ಲಿ ಡಿಕೆಶಿ ಪ್ರತಿಕ್ರಿಯೆ ಇದು. ನಾನು ಯಾವುದೇ ದೇಗುಲಕ್ಕೆ ಭೇಟಿ ಕೊಟ್ಟರೂ ಕೂಡ ಅದು ಭಾರಿ ಸಂಚಲನ ಮೂಡಿಸ್ತಾ ಇದೆ ಅಂತ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾವ ಟೆಂಪಲ್ಗೆ ಹೋದ್ರೂ ಸಂಚಲನ ಆಗ್ತದೆ, ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ. ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಲೆ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ ಅಂತ ಕರೆದ್ರು. ತಿರ್ಗಾ ಯಾರೊಬ್ಬರು MP ಯಾರೋ ಇವರು ಮುಸ್ಲಿಂ ಧರ್ಮದವರು ಇವತ್ತು ಅವ್ರು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಬರೀ ಪಂಚರಕಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ, ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಚಿಕನ್ ಮಟನ್ ಕಡಿಬೇಕು, ನಾವು ಕಡಿತೀವ? ಅವರೇ ಮಾಡೋರೆಲ್ಲ, ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ, ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ. ಆಗ ಹೇಳಿದಾಗ ನನ್ನ
ಬೇರೆ ಇನ್ನೊಂದೇನೋ ಹೆಸರು ಕರೆದ್ರು. ಇಲ್ಲ, ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ, ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲೋಗಿ ಏನಾದ್ರು ಶಿವನ ದೇವಸ್ಥಾನಕ್ಕೆ ಹೋದರೆ ಮಾಡ್ತಾರೆ. ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು, ಕುಂಭಮೇಳಕ್ಕೆ ಹೋಗಿದ್ದೆ. ಆ ಕುಂಭಮೇಳದಲ್ಲಿ ನೀರಿಗೇನಾದ್ರು ಜಾತಿ ಇದೆಯಾ? ನೀರಿಗೇನಾದ್ರು ಧರ್ಮ ಇದೆಯಾ? ನೀರಿಗೇನಾದ್ರು ಪಾರ್ಟಿ ಇದೆಯಾ? ಏನೂ ಇಲ್ಲ. 3 ನದಿಗಳು ಸೇರಂಥ ಒಂದು ಪವಿತ್ರವಾದಂಥ ಗಂಗಾ ಯಮುನಾ, ಗಂಗಾ ಚೈವ ಯಮುನಾ ಚೈವ ಅಂಥೇಳಿ ಕೊನೆ ಗೋದಾವರಿ, ಕಾವೇರಿ. ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನರಸೀಪುರದ ಹತ್ರ ಕಪಿಲ, ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ತಪ್ಪೇನಿದೆ? ಹಾಕೊಳ್ಳಿ, ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ.